ಡಿ.ಕೆ. ಶಿವಕುಮಾರ್ ಅವರೇ, ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತೀರಿ, ಮಂಜುನಾಥ ಸ್ವಾಮಿಯ ದರ್ಶನ ಪಡಿತೀವಿ, ಪಕ್ಕದಲ್ಲಿದ್ದಂತಹ ನಿಮ್ಮದೇ ಸಮುದಾಯದ ಸೌಜನ್ಯ ಜ್ಞಾಪಕಕ್ಕೆ ಬರಲೇ ಇಲ್ವಾ? ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀವು ಸರ್ಕಾರದ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತವರು, ನೀವು ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತವರು. ನಿಮ್ಮದೇ ಸಮುದಾಯದ ಸೌಜನ್ಯರನ್ನ 12 ವರ್ಷಗಳ ಹಿಂದೆ ಪಾಪಿಗಳು ಸಾಮೂಹಿಕ ಅತ್ಯಾಚಾರ ಮಾಡಿ ಅವಳ ಗರ್ಭಗುಡಿಗೆ 3 ಇಂಚು ಮಣ್ಣನ್ನು ತುಂಬಿದಂತ ವಿಚಾರ ನಿಮಗೆ ಗೊತ್ತೇ ಇಲ್ವೇನೋ? ಧರ್ಮಸ್ಥಳಕ್ಕೆ ಭೇಟಿ ಮಾಡಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದು ಅಲ್ಲಿ ನಮಗೆ ಅನುಕೂಲ ಆಗಬೇಕು, ನಮಗೆ ಒಳ್ಳೇದಾಗಬೇಕು, ಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ಲಬೇಕು, ನಾವು ಓಟಿನ ಲಾಭ ಗಳಿಸಬೇಕು ಅಂತೇಳಿ ಬೇಡ್ಕೊಂಡ್ರಲ್ಲ. ಅದೇ ರೀತಿಯಾಗಿ ಅಲ್ಲೇ ಪಕ್ಕದಲ್ಲಿದ್ದಂತ ಸೌಜನ್ಯರ ಕುಟುಂಬದವರನ್ನ ಭೇಟಿ ಮಾಡಿ ಅವರ ಕುಟುಂಬಕ್ಕೆ ನಿಮ್ಮ ಜೊತೆ ನಾವು ಇದ್ದೀವಿ ಅಂತೇಳಿ ಅವರಿಗೆ ಆತ್ಮಸ್ಥೈರ್ಯ ತುಂಬಿ ಸೌಜನ್ಯರ ಸಮಾಧಿಗೆ ಭೇಟಿ ಕೊಟ್ಟು ನಿಮ್ಮ ಜೊತೆ ನಾನು ಇದ್ದೀನಮ್ಮ, ನ್ಯಾಯ ಕೊಡಿಸ್ತೀನಿ, ಈ ಅಂತಕರನ್ನ ಗಲ್ಲಿಗೇರಿಸ್ತೀವಿ, ನಾವು ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತೇಳಿ ಒಂದೇ ಒಂದು ಸಂಕಲ್ಪದ ನುಡಿ ಹೇಳಿದ್ದಿದ್ರೆ ಬಹುಶಃ ನೀವು ಎಲ್ಲೋ ಹೊಟ್ಟೋಗ್ತಿದ್ರಿ. ಆದ್ರೆ ನಿಮ್ಮದೇ ಸಮುದಾಯದ ಒಬ್ಬ ಸೌಜನ್ಯರಿಗೆ ಅನ್ಯಾಯ ಆಗಿದ್ರು ಸಹ ಇದುವರೆಗೂ ಸಹ ನೀವು ಯಾವುದೇ ಹೇಳಿಕೆಗಳನ್ನ ಕೊಡದೇ ಇರುವಂತದ್ದು. ಕೊನೆಯ ಪಕ್ಷ ಧರ್ಮಸ್ಥಳ ಗ್ರಾಮಕ್ಕೆ ಭೇಟಿ ಮಾಡಿ ಮಂಜುನಾಥನನ್ನ ದರ್ಶನ ಪಡೆದು ನಿಮಗೆ ಸಿಕ್ಕಿರುವಂತಹ ಇಂಟೆಲಿಜೆನ್ಸ್ ಮಾಹಿತಿಗಳನ್ನ ಕಲೆ ಹಾಕಿ ಇಲ್ಲಿ ಹೋರಾಟ ನಡೀತಾ ಇದೆ, ಜನಜಾಗೃತಿ ಸಭೆಗಳು ನಡೀತಾ ಇದೆ, ಸಾವಿರಾರು ಜನ ದೆಹಲಿಗೆ ಹೋಗಿ ನ್ಯಾಯಕ್ಕೋಸ್ಕರ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಮಾಧ್ಯಮಗಳು ಯಾರದ್ದೋ ಪ್ರಸಾದವನ್ನ ಸ್ವೀಕಾರ ಮಾಡಿ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ, ಬಾಯನ್ನ ಒಲ್ಕೊಂಡಿದ್ದಾರೆ. ಮಾಧ್ಯಮಗಳು ಯಾವ ಸುದ್ದಿನೂ ಸೃಷ್ಟಿ ಮಾಡ್ತಾ ಇಲ್ಲ, ಯಾವ ಸುದ್ದಿಗಳನ್ನು ಹಾಕ್ತಾ ಇಲ್ಲ, ನ್ಯಾಯದ ಪರವಾಗಿ ನಿಲ್ತಾ ಇಲ್ಲ, ಸೌಜನ್ಯರ ಪರವಾಗಿ ನಿಲ್ತಾ ಇಲ್ಲ. ದೆಹಲಿಗೆ ಹೋದ್ರೂ ಸಹ ವರದಿಯನ್ನು ತಗೊಂಡ್ರೂ ಸಹ ಒಂದೇ ಒಂದು ಬಿಟ್ಟು ಪ್ರಸಾರ ಮಾಡಿಲ್ಲ. ಈ ಎಲ್ಲಾ ವಿಚಾರಗಳು ನಿಮ್ಗೆ ಗೊತ್ತಿರುತ್ತೆ. ಒಂದು ಸಮುದಾಯದ ಹೆಣ್ಣು ಮಗಳು ಅಂತ ಒಂದು ಕಡೆ ಆದ್ರೆ ಈ ರಾಜ್ಯದ DCM ಆಗಿ ಈ ಭಾಗದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಜನಜಾಗೃತಿ ಸಭೆಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ? CBI ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನ ಬಗ್ಗೆ ಗೊತ್ತಿಲ್ವಾ? ಅದರಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿರುವಂತದ ಬಗ್ಗೆ ಗೊತ್ತಿಲ್ವಾ? ಇಲ್ಲಿ ಒಂದು ಸೈಕೋ ಗ್ಯಾಂಗ್ ಹೆಣ್ಣು ಮಕ್ಕಳನ್ನ ಹುರಿದು ತಿಂತಾ ಇದ್ದಾರೆ, ಅತ್ಯಾಚಾರ ಮಾಡಿ ತಿಂದು ಬಿಸಾಕ್ತಾ ಇದ್ದಾರೆ ಅನ್ನೋ ವಿಚಾರ ನಿಮಗೆ ಗೊತ್ತಿಲ್ವಾ? ಎಲ್ಲವೂ ಗೊತ್ತಿದೆ, ಎಲ್ಲವೂ ಗೊತ್ತಿರುತ್ತೆ. ಆದರೆ ಅಲ್ಲಿ ಸೌಜನ್ಯರ ಕುಟುಂಬದವರಿಗೆ ಹೋಗಿ ಸಾಂತ್ವನ ಹೇಳಿದ್ರೆ ಎಲ್ಲಿ ಎಲ್ಲ ಒಂದು ಕಡೆ ನಮಗೊಂದಷ್ಟು ಓಟ್ ಮಿಸ್ ಆಗ್ಬಿಡುತ್ತಾ? ಸಮುದಾಯದ ಹೆಣ್ಣು ಮಗಳು ಅನ್ನೋ ಪ್ರೀತಿನಾದ್ರೂ ಇರಬೇಕಾಗಿತ್ತಲ್ವಾ? ಆ ಅನುಕಂಪ ಆದ್ರೂ ಇರಬೇಕಾಗಿತ್ತಲ್ಲ? ನಂಬಿಕೊಂಡು ಕೂತಿದ್ರಲ್ಲ, ನಮ್ಮ ಸಮುದಾಯದ DCM ಅವರು ನಮಗೇನೋ ಒಂದು ನ್ಯಾಯ ಕೊಡಿಸಬಹುದು ಅಂತೇಳಿ ನಂಬಿಕೊಂಡು ಕೂತಿದ್ದಂಥವರಿಗೆ ನೀವು ಮಾಡಿದ್ದಾದ್ರೂ ಏನು? ಕಾನೂನು ಪ್ರಕಾರ ಇಲ್ಲಿ ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ, ಮಾಡಿಲ್ಲ. ಇಲ್ಲಿ ಜಾತಿ ಭೇದ ಧರ್ಮಗಳನ್ನ ಮರೆತು ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಆ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ನ್ಯಾಯ ಕೊಡಿಸಿ ಅಂತೇಳಿ ಜಾತಿ ಭೇದ ಮರೆತು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ? ನಿಮಗೆ ನಾವು ನಿಮ್ಮ ಜಾತಿಯನ್ನು ಜ್ಞಾಪಿಸಿದ್ವಿ ಅಂತಂದ್ರೆ ಕೊನೆಯ ಪಕ್ಷ ನಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಕಿಂಚಿತ್ತಾದ್ರೂ ಅನುಕಂಪ ಮೂಡಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಿಮ್ಮ ಸಮುದಾಯದಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. JDS ಪಕ್ಷದ HD ಕುಮಾರಸ್ವಾಮಿ ಅವರು ಯಾವತ್ತಾದ್ರೂ ಇದರ ಬಗ್ಗೆ ಮಾತಾಡಿದ್ರ? ಆದಿಚುಂಚನಗಿರಿಯ ದೊಡ್ಡ ಸ್ವಾಮೀಜಿಯವರು ಯಾವತ್ತಾದ್ರೂ ಇದರ ಬಗ್ಗೆ ಮಾತಾಡಿದ್ರ? ನೀವೆಲ್ಲ ಮನಸ್ಸು ಮಾಡಿ ಒಂದೇ ಒಂದು ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಆ ಕುಟುಂಬದವರ ಜೊತೆ ನಿಂತಿದ್ದಿದ್ರೆ ಇವತ್ತು ಸೌಜನ್ಯರ ಆತ್ಮ ನಿಜಕ್ಕೂ ಖುಷಿ ಪಡ್ತಿತ್ತು. ನಾನು ಈ ಸಮುದಾಯದಲ್ಲಿ ಹುಟ್ಟಿದ್ದೀನಿ, ನನ್ನ ಸಮುದಾಯದ ಅಣ್ಣ ತಮ್ಮಂದಿರು ನನ್ನ ಜೊತೆನಲ್ಲಿ ನಿಂತಿದ್ದಾರೆ ಅಂತೇಳಿ ಕೊನೆಯ ಪಕ್ಷ ಆ ಆತ್ಮಕ್ಕೆ ಶಾಂತಿನಾದ್ರೂ ಸಿಗ್ತಿತ್ತು. ನೀವು ಮಾಡಿದ್ದಾದ್ರೂ ಏನು? ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಧ್ವನಿ ಎತ್ತಲ್ಲ. ಸಮುದಾಯದ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು, ಮುಂದೆ ಬರ್ತಿಲ್ಲ. ಇಲ್ಲಿ ಓಟಿನ ಆಸೆಗೋಸ್ಕರವಾಗಿ ಇಲ್ಲಿ ಹೋಗಿ ದರ್ಶನ ಪಡೆಯೋದು ಬೇಡ ಅಂದಿಲ್ಲ. ಮಂಜುನಾಥ ಸ್ವಾಮಿ ನಮ್ಮ ಮನೆಯ ದೇವರು, ನಾವು ಪೂಜೆ ಮಾಡುವಂತವರು, ಎಲ್ಲ ಮಾಡಿ. ಆದರೆ ಆ ಭಾಗದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಗೊತ್ತಾಗ್ಬೇಕಲ್ಲ. ಸೌಜನ್ಯರ ಕುಟುಂಬ ಒಂದೇ ಒಂದು ಪ್ರತಿಭಟನೆ ಮಾಡ್ತಾ ಇದೆಯಾ?
ಅವರ ಜೊತೆ ಲಕ್ಷಾಂತರ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ನ್ಯಾಯಕ್ಕೋಸ್ಕರ ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳ್ಬಹುದಲ್ಲ, ಯಾಕೆ ಹೇಳ್ತಾ ಇಲ್ಲ? ನಿರೀಕ್ಷೆ ಇರಲಿಲ್ಲ ನಮಗೆ. ನಾವು ಯಾವತ್ತು DK ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ, ಅಲ್ಲಿ ಮಂಜುನಾಥನನ್ನ ದರ್ಶನ ಪಡೀತಾರೆ, ಕೊನೆಯ ಪಕ್ಷ ಸೌಜನ್ಯರ ಪರವಾಗಿ ಮಾತಾಡ್ತಾರೆ ಮೀಡಿಯಾಗಳ ಮುಂದೆ ಅಂತಿತ್ತು. ಮನೆಗೆ ಹೋಗ್ತಾರೆ ಎಂಬ ನಿರೀಕ್ಷೆ ಇರಲಿಲ್ಲ. ನಿಮ್ಮದೇ ಸಹೋದ್ಯೋಗಿ, ನಿಮ್ಮದೇ ರಾಜ್ಯಸಭಾ ಸದಸ್ಯರನ್ನ ಭೇಟಿ ಮಾಡ್ತೀರಿ, ಅವ್ರ ಜೊತೆನಲ್ಲಿ ಫೋಟೋ ತೆಗೆಸ್ಕೊಳ್ತೀರಿ, ಫೋಟೋ ಅಪ್ಲೋಡ್ ಮಾಡ್ತೀರಿ. ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಅವರು ರಾಜಕಾರಣಿ, ನೀವು ರಾಜಕಾರಣಿ, ನೀವು ಸಹೋದ್ಯೋಗಿಗಳು, ನೀವು ಫೋಟೋ ತೆಗೆಸಿ ಹಾಕಿದ್ರಿ. ಆದರೆ ಅನ್ಯಾಯಕ್ಕೊಳಪಟ್ಟಿರುವಂತಹ ಹೆಣ್ಣು ಮಗಳ ಬಗ್ಗೆ ಒಂದು ಚೂರಾದ್ರೂ ಯೋಚನೆ ಮಾಡಬೇಕಾಗಿತ್ತಲ್ಲ DK ಶಿವಕುಮಾರ್ ಅವರು. ಒಬ್ಬ DCM ಆಗಿ ಯೋಚನೆ ಮಾಡಿದ್ರೆ ರಾಜ್ಯ ಸರ್ಕಾರದ ಪರವಾಗಿ ನಾವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳಿಕೆ ಕೊಡ್ಬೋದಾಗಿತ್ತಲ್ಲ, ಮೀಡಿಯಾಗಳ ಮುಂದೆ ಹೇಳ್ಬೋದಾಗಿತ್ತಲ್ಲ. ಸಮುದಾಯದ ಹೆಣ್ಣು ಮಗಳು ಅಂತೇಳಿ ಹೋಗಿ ಆ ಹೆಣ್ಣು ಮಗಳ ಮನೆಯಲ್ಲಿ ಕುತ್ಕೊಂಡು ಆ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೋದಾಗಿತ್ತಲ್ಲ, ಮಾಡಲೇ ಇಲ್ಲ. ಮತ್ತಿನ್ಯಾವಾಗ ಮಾಡ್ತೀರಿ? ಯಾವಾಗ ಮಾಡ್ತೀರಿ? ಹೋರಾಟ ನಡೀತಾ ಇದೆ, ಕೋರ್ಟಿನಲ್ಲಿ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ, ಅಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ, ಆದೇಶ ಮಾಡ್ತಾರೆ. ಅಕ್ವಿಟಲ್ ಕಮಿಟಿ ರಚನೆ ಮಾಡೋದಕ್ಕೆ ಈ ತಪ್ಪಿತಸ್ಥ ಯೋಗೀಶ್ ಅಂತ ಅಧಿಕಾರಿಗಳು ಈ ಹಣ ತಿಂದು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಬದಲಾಯಿಸಿದಂತಹ ಪಾಪಿಗಳು, ಈ ಯೋಗೀಶ್ ಅಂತವರು ತನಿಖಾಧಿಕಾರಿಗಳು ತಪ್ಪಿಸಿದಂತಹ ದಾರಿಯ ಬಗ್ಗೆ CBI ಕೋರ್ಟ್ ಹೇಳಿದೆ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅಂತೇಳಿ. ಅದಕ್ಕೆ ಆದೇಶ ಬೆಂಗಳೂರಿನಿಂದ ದಕ್ಷಿಣ ಕನ್ನಡಕ್ಕೆ ಹೋಗಿದೆ. ಅಲ್ಲಿ ಇವತ್ತರೆಗೂ ಒಂದು ಸಮಿತಿ ರಚನೆ ಆಗಿಲ್ಲ. ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಇಲ್ವಾ? ಕೊನೆ ಪಕ್ಷ ತೆರೆಯ ಹಿಂದೆ ನಿಂತಾದ್ರೆ ಈ ಕೆಲಸ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಓಟ್ ಮುಖ್ಯನಾ? ಸೌಜನ್ಯರ ಪರವಾಗಿ ನಿಂತ್ಕೊಂಡ್ರೆ ನಿಮ್ಗೆ ಓಟ್ ಸಿಗುತ್ತೆ. ಲಕ್ಷಾಂತರ ಜನ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಜಾತಿ, ಮತ, ಭೇದ, ಧರ್ಮವನ್ನ ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಅದು ಸಹ ವೋಟ್ ಬ್ಯಾಂಕ್ ಆಗಿದೆ. ಅದನ್ನೂ ಸಹ ನೀವು ಎನ್ಕ್ಯಾಶ್ ಮಾಡ್ಕೊಳ್ಬಹುದು. ಇದು ಯಾವುದನ್ನು ಮಾಡದೆ ನೀವು ಧರ್ಮಸ್ಥಳಕ್ಕೆ ಭೇಟಿ ಮಾಡಿದ್ರಿ ಸಂತೋಷ, ಮಂಜುನಾಥ ಸ್ವಾಮಿನ ದರ್ಶನ ಪಡೆದ್ರಿ ಸಂತೋಷ, ನನಗೆ ಒಳ್ಳೇದಾಗ್ಬೇಕು, ನಮಗೆ ಒಳ್ಳೇದಾಗ್ಬೇಕು, ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ಬೇಕು, ನಮ್ಮ ಪಕ್ಷ ಹೆಚ್ಚಿನ ಸ್ಥಾನ ಗಳಿಸ್ಬೇಕು ಬೇಡ್ಕೊಂಡ್ರಿ ಸತ್ಯ. ಅದೇ ರೀತಿ ಆ ಭಾಗದಲ್ಲಿ ನಡೀತಾ ಇರುವಂತಹ ಅನ್ಯಾಯದ ಬಗ್ಗೆ ಮಾತಾಡಬೇಕಲ್ಲ. ಎಲ್ಲರ ಮನೆಯ ಮಗಳು, ನಿಮ್ಮ ಸಮುದಾಯದ ಮಗಳು, ಎಲ್ಲರ ಮನೆಯ ಮಗಳಾಗಿ, ನಮ್ಮ ಮನೆಯ ಮಗಳಾಗಿ ನಾವು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ವಿ. ನಿಮ್ಮ ಸಮುದಾಯದ ಮಗಳಿಗೆ ನೀವು ಕಿಂಚಿತ್ತಾದರೂ ನಿಮಗೆ ನಮ್ಮ ಸಮುದಾಯದ ಮಗಳು ಇವಳಿಗೆ ನ್ಯಾಯ ಕೊಡಿಸ್ಬೇಕು, ಈ ಕುಟುಂಬದ ಜೊತೆ ನಾನು ನಿಂತ್ಕೊಳ್ಬೇಕು ಅಂತ ಒಂದು ಇದು ಮನಸ್ಸಲ್ಲಿ ಬಂದಿದ್ರೆ ಖಂಡಿತವಾಗ್ಲೂ ನೀವು ಧರ್ಮಸ್ಥಳ ಗ್ರಾಮದಲ್ಲಿ ಸೌಜನ್ಯರ ಕುಟುಂಬದ ಜೊತೆ ಮಾತಾಡ್ತಿದ್ರಿ, ಅವ್ರ ಜೊತೆ ಕುತ್ಕೊಂಡು ಅವ್ರಿಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ರಿ, ನ್ಯಾಯ ಕೊಡಿಸ್ತೀವಿ ಅಂತೇಳಿ ಬಹಿರಂಗವಾಗಿ ಹೇಳ್ತಿದ್ರಿ. ಅಲ್ಲೂ ಸಹ ನಿಮಗೆ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗ್ತಿತ್ತು. ಜಾಣತನದಿಂದ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ರಾಜ್ಯಸಭಾ ಸದಸ್ಯರ ಹತ್ರ ಫೋಟೋ ತೆಗೆಸ್ಕೊಂಡು ಪಬ್ಲಿಸಿಟಿ ಮಾಡ್ಕೊಂಡು ನೀವು ಹೊರಟೋದ್ರಿ. ಇದು ಇವತ್ತಿನ ವಾಸ್ತವ ಸ್ಥಿತಿ. ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡುವುದೇ ಅಪರಾಧ ಅನ್ನೋದಾದ್ರೆ, ಹಾಗಾದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅನ್ಯಾಯಕ್ಕೊಳಪಟ್ಟವರು ನ್ಯಾಯ ಕೇಳಲೇಬಾರ್ದ? ಕಣ್ಣು ಮುಂದೆ ನಡೀತಾ ಇದೆಯಲ್ಲ ಅನ್ಯಾಯ, ಆ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯವನ್ನ ಕೇಳಬಾರ್ದ? ಸ್ನೇಹಿತರೆ, ಚುನಾವಣೆಯಲ್ಲಿ ವೋಟ್ ಬ್ಯಾಂಕು, ವೋಟ್ ಎಲ್ಲಿಂದ ಬರುತ್ತೆ ಅಂತ ಲೆಕ್ಕಾಚಾರ ಆಗ್ತಾರೆ. ಇದೇ ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ ಅವರು ಸೌಜನ್ಯರ ವಿಚಾರದಲ್ಲಿ ಜಾಣ ಕುರುಡುತನ ಪ್ರದರ್ಶನ ಮಾಡಿದ್ರು. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ತಪ್ಪಿತು, ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬಿಟ್ಟು ಉಡುಪಿ ಚಿಕ್ಕಮಗಳೂರಿನಿಂದ ಬೆಂಗಳೂರಿನ ಕಡೆಗೆ ಕಳಿಸಿದ್ರು ಜನ. ಇವತ್ತು ಯಾವ ಪರಿಸ್ಥಿತಿನಲ್ಲಿ ರಾಜಕಾರಣಿಗಳು ಓಟಿನ ಲಾಭಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ, DK ಶಿವಕುಮಾರ್ ಅವರೂ ಸಹ ತನ್ನದೇ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ರೂ ಸಹ, ಅಲ್ಲಿ ಗೊತ್ತಿದ್ರೂ ಸಹ ಆ ಭಾಗದಲ್ಲಿ ಹೋದ್ರೆ ನಮಗೆಲ್ಲೋ ಒಂದು ಕಡೆ ವೋಟ್ ಮಿಸ್ ಆಗ್ಬಿಡುತ್ತಾ ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ ಹೊರತು, ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಆ ಹೆಣ್ಣು ಮಗಳ ಪರವಾಗಿ ನಾವು ನಿಂತ್ಕೊಳ್ಬೇಕು. ಯಾಕಂದ್ರೆ ಈ ಮಾರಿಕೊಂಡ ಮಾಧ್ಯಮಗಳು ಇವತ್ತು ಎಲ್ಲವನ್ನು ಯಾರದ್ದೋ ಪ್ರಸಾದಕ್ಕೆ ಒಳಪಟ್ಟು ಪ್ರಸಾದವನ್ನು ತಿಂದು ಎಲ್ಲವನ್ನೂ ಬಚ್ಚಿಡ್ತಾ ಇದ್ದಾರೆ.
ಆದರೆ ಸತ್ಯ ಯಾವತ್ತೂ ಸಾಯಲ್ಲ, ಸತ್ಯಮೇವ ಜಯತೆ. ಈ ರಾಜಕಾರಣಿಗಳನ್ನ ನಂಬಿಕೊಂಡು ನಾವು ಹೋರಾಟಕ್ಕೆ ಇಳಿದಿಲ್ಲ. ಈ ರಾಜಕಾರಣಿಗಳಿಂದ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಹೋರಾಟಕ್ಕೆ ಇಳಿದಿಲ್ಲ. ಒಂದಂತೂ ಸತ್ಯ, ಸತ್ಯಮೇವ ಜಯತೆ. ಸತ್ಯ ಗೆಲ್ಲಲೇಬೇಕು. ಸೌಜನ್ಯರ ಹಂತಕರು, ಈ ಕ್ರೂರಿಗಳಿಗೆ ಶಿಕ್ಷೆ ಆಗಲೇಬೇಕು. ಹಾಗೆ ಆಗುತ್ತೆ, ಆ ನಂಬಿಕೆ ನಮಗಿದೆ. ಇಲ್ಲಿ ನಡೀತಾ ಇರುವಂತಹ ಅಟ್ಟಹಾಸಗಳು ಈಗಾಗಲೇ ಕಡಿಮೆ ಆಗಿದೆ. ಇದು ಒಂದು ಹೋರಾಟದ ಯಶಸ್ಸು ಅಂತಲೂ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಶೋಷಿತರ ಪರವಾಗಿರುತ್ತೆ, ಅನ್ಯಾಯದ ವಿರುದ್ಧ ಇರುತ್ತೆ, ನ್ಯಾಯದ ಪರವಾಗಿರುತ್ತೆ. ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.